ಸಮಗ್ರ ಕೃಷಿ ವಾರ್ತಾ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು 3 ಬೆಳೆಗಳ ನಿರ್ವಹಣೆಯ ಬಗ್ಗೆ ಕಲಿಯುತ್ತೇವೆ. ಗ್ರಾಂ, ಉರಾಡ್ ಮತ್ತು ಮೂಂಗ್ ದ್ವಿದಳ ಧಾನ್ಯಗಳ ಬೆಳೆಗಳ ಬಗ್ಗೆ ಬಹಳ ದಿನಗಳಿಂದ ಅನೇಕ ರೈತರು ಕೇಳುತ್ತಿದ್ದಾರೆ. ಏಕೆಂದರೆ ONBA ವ್ಯವಸ್ಥೆಯಲ್ಲಿ ಈ ಬೆಳೆಗಳಿಗೆ ಸಂಬಂಧಿಸಿದಂತೆ 3 ಬಾರಿ ಗೊಬ್ಬರವನ್ನು ನೀಡಲು ಸಾಧ್ಯವಿಲ್ಲ. ಅದಕ್ಕೆ ಗೊಬ್ಬರ ಕೊಡುವುದು ಹೇಗೆ ಎಂದು ಕೇಳುತ್ತಿದ್ದಾರೆ. ಈ ವಿಧಾನದಿಂದ ರಸಗೊಬ್ಬರವನ್ನು ಒಮ್ಮೆ ಮಾತ್ರ ಅನ್ವಯಿಸಬಹುದು. ಗೊಬ್ಬರವನ್ನು ನೆಲಕ್ಕೆ ತಲುಪಿಸುವುದು ಹೇಗೆ, ನಂತರ ಸಿಂಪರಣೆ ಮೂಲಕ ರಸಗೊಬ್ಬರಗಳನ್ನು ಹೇಗೆ ನೀಡುವುದು, ಕೀಟಗಳು ಮತ್ತು ಸೊಳ್ಳೆಗಳು ಬಂದಾಗ ಅವುಗಳನ್ನು ಹೇಗೆ ನಿರ್ವಹಿಸುವುದು ಎಂದು ನೀವು ಕೇಳುತ್ತಿದ್ದೀರಿ. ಆದ್ದರಿಂದಲೇ ಇಂದು ನಾವು ಗ್ರಾಂ ಎಂದರೆ ಬೆಂಗಾಲ್ ಗ್ರಾಂ, ಉರಾದ್ ಎಂದರೆ ಕಾಳು ಎಂದು ಬಳಸುತ್ತೇವೆ. ಮೂಂಗ್ ಇದು ಹಸಿರು ಧಾನ್ಯವಾಗಿದೆ. ಈ 3 ಬೆಳೆಗಳಲ್ಲಿ ರಸಗೊಬ್ಬರ ನೀಡುವ ವಿಧಾನ ಹಾಗೂ ಕೀಟ ನಿರ್ವಹಣೆ ಬಗ್ಗೆ ತಿಳಿಯೋಣ. ಈ 3 ಬೆಳೆಗಳಲ್ಲಿ ಬೆಳೆ ಬೆಳೆಯುವ ಸಮಯದಲ್ಲಿ ಗೊಬ್ಬರವನ್ನು ನೀಡಲಾಗುತ್ತದೆ. ಬ್ಯಾಗ್ಗಳ ಪ್ರಕಾರ ಅವರು ಕೊಡುತ್ತಾರೆ. ಕೆಲವು ರೈತರು 15ರಿಂದ 20 ದಿನ ಮುಂಚಿತವಾಗಿ ಭೂಮಿಗೆ ಗೊಬ್ಬರ ಹಾಕುತ್ತಾರೆ. ದಯವಿಟ್ಟು ಇದನ್ನು ಮಾಡಬೇಡಿ. ಬಿತ್ತನೆ ಸಮಯದಲ್ಲಿ ಗೊಬ್ಬರವನ್ನು ನೀಡಬೇಕು. ರಾಸಾಯನಿಕ ಗೊಬ್ಬರಗಳ ಜೀವಿತಾವಧಿ ಬಹಳ ಕಡಿಮೆ ಎಂದು ನಾನು ನಿಮಗೆ ಹಲವು ಬಾರಿ ಹೇಳಿದ್ದೇನೆ. ಇವು ಬಹುಬೇಗ ಲವಣಗಳಾಗಿ ಪರಿವರ್ತನೆಗೊಂಡು ತ್ಯಾಜ್ಯವಾಗಿ ಬೆಳೆಗಳಿಗೆ ತಲುಪುವುದಿಲ್ಲ. ಆದ್ದರಿಂದ ರೈತ ಬಂಧುಗಳೇ, ಈ 3 ಬೆಳೆಗಳಿಗೆ ಬಿತ್ತನೆ ಸಮಯದಲ್ಲಿ ಗೊಬ್ಬರ ನೀಡಿ. ಇತರ ಬೆಳೆಗಳಿಗೆ ಸಂಬಂಧಿಸಿದಂತೆ ನಾನು ಹೇಳುತ್ತೇನೆ. ಸಸ್ಯಗಳು ಹೊರಹೊಮ್ಮಿದ 15 ದಿನಗಳ ನಂತರ ಅಥವಾ ಬಿತ್ತನೆ ಮಾಡಿದ 15 ದಿನಗಳ ನಂತರ ಗೊಬ್ಬರವನ್ನು ನೀಡಬೇಕು. ಬಿತ್ತನೆ ಮಾಡಿದ 15 ದಿನಗಳ ನಂತರ ಗೊಬ್ಬರವನ್ನು ನೀಡಬೇಕು ಎಂದು ನಾನು ಹೇಳುತ್ತೇನೆ. ಆದರೆ ಈ 3 ಬೆಳೆಗಳಲ್ಲಿ ಹಾಗೆ ಮಾಡಲು ಅವಕಾಶವಿಲ್ಲ. ಆದ್ದರಿಂದ ಕನಿಷ್ಠ ಬೆಳೆ ಬಿತ್ತನೆ ಸಮಯದಲ್ಲಿ ಗೊಬ್ಬರವನ್ನು ನೀಡಬೇಕು. ಏಕೆಂದರೆ ರಸಗೊಬ್ಬರವನ್ನು ಅವುಗಳ ಜೀವಿತಾವಧಿಯಲ್ಲಿ ಬಳಸಬೇಕು. ಇದನ್ನು ನಾವು ನಿರ್ಧರಿಸಬೇಕು. ಅದೇ ರೀತಿ ಗೊಬ್ಬರ ಕೊಡಬೇಕು. ಚೀಲಗಳಲ್ಲಿ ಬಹಳಷ್ಟು ರಾಸಾಯನಿಕ ಗೊಬ್ಬರಗಳನ್ನು ನೀಡುವುದು ಸೂಕ್ತವಲ್ಲ. ಯಾವುದೇ ಪ್ರಯೋಜನವಿಲ್ಲ. ಅವೆಲ್ಲವೂ ಆಧಾರಗಳಾಗಿ ಪರಿವರ್ತನೆಗೊಂಡು ನಿರುಪಯುಕ್ತವಾಗುತ್ತವೆ. ಸಾರಜನಕವು ಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ಗಾಳಿಯನ್ನು ಪ್ರವೇಶಿಸುತ್ತದೆ. ಯೂರಿಯಾವನ್ನು ಹೆಚ್ಚು ಬಳಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಹೆಚ್ಚಿನ ಜನರಿಗೆ ತಿಳಿದಿಲ್ಲ. ಆದರೆ ಹೆಚ್ಚು ಬಳಸಿದರೆ ಉತ್ತಮ ಇಳುವರಿ ಬರುತ್ತದೆ. ಮಣ್ಣಿನಲ್ಲಿ ಯೂರಿಯಾವನ್ನು ಇಟ್ಟುಕೊಳ್ಳುವುದು ಮಾತ್ರ ಪ್ರಯೋಜನಕಾರಿಯಾಗಿದೆ. ಈ ರೀತಿ ಯಾರು ಯೋಚಿಸಿದರೂ ತಪ್ಪು. ಬಹಳ ಬೇಗನೆ ಸಾರಜನಕವು ಆಕ್ಸೈಡ್ ಆಗಿ ಬದಲಾಗುತ್ತದೆ ಮತ್ತು ಗಾಳಿಯಲ್ಲಿ ಸೇರುತ್ತದೆ. ಆದ್ದರಿಂದ ಯೂರಿಯಾವನ್ನು 1 ವರ್ಷದಲ್ಲಿ ಹೆಚ್ಚು ಬಳಸಿದರೆ ಅದನ್ನು 2ನೇ ವರ್ಷವೂ ಬಳಸಬೇಕಾಗುತ್ತದೆ. ಏಕೆಂದರೆ ಅದು ಆಕ್ಸೈಡ್ ಆಗಿ ಪರಿವರ್ತನೆಯಾಗುತ್ತದೆ ಮತ್ತು ಗಾಳಿಯಲ್ಲಿ ಮಿಶ್ರಣವಾಗುತ್ತದೆ. ಇದೊಂದು ನಿರಂತರ ಕೆಲಸ. ಆದ್ದರಿಂದ ಅದರ ಜೀವಿತಾವಧಿಯು ತುಂಬಾ ಚಿಕ್ಕದಾಗಿದೆ. DAPಗೆ ಸಂಬಂಧಿಸಿದಂತೆ ನಾನು ಅದನ್ನೇ ಹೇಳಿದ್ದೇನೆ. ಏಕೆಂದರೆ ಅದರ ಚುಚ್ಚುಮದ್ದಿನ ನಂತರ ಅದು 15 ದಿನಗಳಲ್ಲಿ ರೂಪಾಂತರಗೊಳ್ಳಲು ಪ್ರಾರಂಭಿಸುತ್ತದೆ. ಬಹಳ ಬೇಗನೆ ಬದಲಾಗುವುದರಿಂದ ಅದು ಸಸ್ಯಗಳನ್ನು ತಲುಪಲು ಸಾಧ್ಯವಿಲ್ಲ. ಆದ್ದರಿಂದ ಅದನ್ನು ಹೆಚ್ಚು ಬಳಸಬೇಡಿ. ಆದ್ದರಿಂದ ದಯವಿಟ್ಟು ಯಾವುದೇ ಬೆಳೆಯಲ್ಲಿ ನೀವು ಅವುಗಳನ್ನು ಚೀಲಗಳಲ್ಲಿ ಬಳಸುವುದನ್ನು ನಿಲ್ಲಿಸಿ. ಇದರಿಂದ ಯಾವುದೇ ಪ್ರಯೋಜನವಿಲ್ಲ. ಹೀಗಾಗಿ ಇನ್ನು ಮುಂದೆ ಕಿಲೋ ಲೆಕ್ಕದಲ್ಲಿ ಕೊಡಲು ಆರಂಭಿಸುತ್ತೇವೆ. ಅರ್ಥಾತ್ ಅದರ ರೂಪವನ್ನು ಬದಲಾಯಿಸುವ ಮೊದಲು ಬಳಸಬಹುದಾದ ಗರಿಷ್ಠ ಮೊತ್ತ ಕಿಲೋಗ್ರಾಂನಲ್ಲಿ ಅದೇ ಪ್ರಮಾಣವನ್ನು ಬಳಸುತ್ತದೆ. ಅದಕ್ಕಿಂತ ಹೆಚ್ಚಿನದನ್ನು ಬಳಸುವುದು ವ್ಯರ್ಥ. ನಮ್ಮ ಹಣ ವ್ಯರ್ಥವಾಗುತ್ತದೆ ಮತ್ತು ಅದು ಲವಣಗಳಾಗಿ ಪರಿವರ್ತನೆಯಾಗುತ್ತದೆ. ಇದರಿಂದಾಗಿ ನಷ್ಟವಾಗುತ್ತದೆ. ಆದ್ದರಿಂದ ಅವುಗಳನ್ನು ಕಿಲೋಗ್ರಾಂಗಳಲ್ಲಿ ಬಳಸಿ. ಮೊದಲನೇದಾಗಿ, ಬಿತ್ತನೆ ಮಾಡುವ ಮೊದಲು ಅವರೆ, ಉದ್ದಿನಬೇಳೆ, ಮುಂಗಾರು ಅಂದರೆ ಹಸಿರು ಬೇಳೆ, ಟ್ರೈಕೋಡರ್ಮಾ ಮತ್ತು ಸುಡೋಮೋನಸ್ನಿಂದ ಶುದ್ಧೀಕರಿಸಿ. 10 kg ಬೀಜಗಳಿಗೆ 100 ಗ್ರಾಂ ಟ್ರೈಕೋಡರ್ಮಾ ವಿರಿಡಿ ಮತ್ತು 10 ಗ್ರಾಂ ಸ್ಯೂಡೋಮೋನಸ್ ಫ್ಲೋರೋಸೆನ್ಸ್ ನೀಡಿ. ಟ್ರೈಕೋಡರ್ಮಾ ವಿರಿಡಿ ಮತ್ತು ಸ್ಯೂಡೋಮೋನಸ್ ಫ್ಲೋರೋಸೆನ್ಸ್ ಪೇಸ್ಟ್ ಮಾಡಿ ಮತ್ತು ಪ್ರತಿ ಬೀಜವನ್ನು ಶುದ್ಧೀಕರಿಸಿ. ಸಾಧ್ಯವಾದರೆ ಸಸ್ಯದ ಬೆಳವಣಿಗೆಯ ಹಂತದಲ್ಲಿ ಸಸ್ಯದ ಬೆಳವಣಿಗೆ ಮತ್ತು ಬೇರುಗಳ ಬೆಳವಣಿಗೆಗೆ ಪ್ರತಿಭಾ ಬಯೋಟೆಕ್ನ ಉತ್ಪನ್ನವಾದ BET ಇದು ಬೆಳವಣಿಗೆಯ ಪ್ರವರ್ತಕವಾಗಿದೆ. 10 kg ಬೀಜಗಳಲ್ಲಿ 10ರಿಂದ 12 ಮಿಲಿ ನೀಡಿ. ಅದಕ್ಕಿಂತ ಮುಖ್ಯವಾದುದೇನೂ ಇಲ್ಲ. ಇವೆಲ್ಲವನ್ನು
ಚೆನ್ನಾಗಿ ಮಿಶ್ರಣ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಹೀಗೆ ಮಾಡುವುದರಿಂದ ಬೇರು ಕೊಳೆತದಂತಹ ಕೀಟಗಳನ್ನು ಸ್ವಲ್ಪ ತಡೆಯಬಹುದು. ಇವುಗಳು ಸಸ್ಯವನ್ನು ಅದರ ಬೇರುಗಳನ್ನು ಸಿದ್ಧವಾಗುವವರೆಗೆ ರಕ್ಷಿಸುತ್ತವೆ. ಈ ರೀತಿಯಾಗಿ ಬೀಜಗಳನ್ನು ಶುದ್ಧೀಕರಿಸಲಾಗುತ್ತದೆ. ಇದಾದ ನಂತರ ಬಿತ್ತನೆ ಸಮಯದಲ್ಲಿಯೇ ರಸಗೊಬ್ಬರಗಳನ್ನು ನೀಡುವುದರಿಂದ ನಾವು ಪ್ರಯೋಜನೆಯನ್ನು ಪಡೆಯುತ್ತೇವೆ ಮತ್ತು ಸಸ್ಯಗಳು ಸಹ ಆ ಗೊಬ್ಬರದ ಉತ್ತಮ ಪ್ರಯೋಜನೆಯನ್ನು ಪಡೆಯಬಹುದು. ಈ 3 ದ್ವಿದಳ ಧಾನ್ಯಗಳ ಅವಧಿಯು ಅಂದಾಜು 90 ದಿನಗಳು, ಅಂದರೆ ಇದು 90ರಿಂದ 95 ದಿನಗಳವರೆಗೆ ಇರಬಹುದು. ಯೂರಿಯಾ 30 ಕೆಜಿ, ಡಿಎಪಿ 40 ಕೆಜಿ. ಡಿಎಪಿಯಲ್ಲಿ ಸಾರಜನಕವೂ ಇರುವುದರಿಂದ ಗೊಬ್ಬರವನ್ನು ನೀಡಬೇಕು. ಅದಕ್ಕಾಗಿಯೇ 30 ಕೆಜಿ ಯೂರಿಯಾ ಮತ್ತು 40 ಕೆಜಿ ಡಿಎಪಿ ನೀಡಲಾಗುತ್ತದೆ. ಪೊಟ್ಯಾಷಿಯಂ 20 ಕೆಜಿ, ಮೆಗ್ನೀಷಿಯಂ ಸಲ್ಫೇಟ್ 10 ಕೆಜಿ, ಕ್ಯಾಲ್ಷಿಯಂ ನೈಟ್ರೇಟ್ 10 ಕೆಜಿ, ಮೈಕ್ರೋಮೆಟಲ್ ಮಿಶ್ರಣ 10 ಕೆಜಿ, ಕೊಕೋಲಿ 10 ಕೆಜಿ, ಪುಡಮಿ 20 ಕೆಜಿ. ಇವೆಲ್ಲವುಗಳನ್ನು ಮಿಶ್ರಣವನ್ನು ಮಾಡಿ ಮತ್ತು ಬಿತ್ತನೆ ಸಮಯದಲ್ಲಿ ಈ ಮಿಶ್ರಣವನ್ನು ನೆಲದಲ್ಲಿ ಮಿಶ್ರಣ ಮಾಡಿ. ನಿಮ್ಮ ಬೆಳೆ ಹೆಚ್ಚಾಗಿ ಬಾಡುವ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಪ್ರತಿ ವರ್ಷ ಬೆಳೆ ಬಿತ್ತಿದ ನಂತರ ಆ ಬೆಳೆಗಳು ಬೇಗನೆ ಸಾಯಲು ಪ್ರಾರಂಭಿಸುತ್ತವೆ ಎಂದರ್ಥ. ಇಂತಹ ಸಮಸ್ಯೆಯಿದ್ದಲ್ಲಿ 2 ಚೀಲ ಅವನಿ, ಟ್ರೈಕೋಡರ್ಮ ವಿರಿಡಿ ಮತ್ತು 5 ಕಿಲೋ ಸುಡೋಮೋನಸ್ ಫ್ಲೋರಸೆನ್ಸ್ ಅನ್ನು ಬಿತ್ತನೆ ಸಮಯದಲ್ಲಿ ಮಣ್ಣಿನಲ್ಲಿ ಬೆರೆಸಬೇಕು. ಅದು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಯಬೇಕು. ಇವೆಲ್ಲವನ್ನು ಪ್ರತ್ಯೇಕವಾಗಿ ಮಾಡಬೇಕು. ಅದನ್ನು ಬೆರೆಸಿ ಸುರಿಯುವುದರಿಂದ ಅವು ನೆಲದಲ್ಲಿ ಕರಗುತ್ತವೆ. ಹಾಗಾಗಿ ಅವನಿಯನ್ನು ಇದಕ್ಕೆ ಬೆರೆಸಬೇಡಿ. ವಿಲ್ಟ್ ಸಮಸ್ಯೆ ಬಂದಾಗ ಮಾತ್ರ ಇದನ್ನು ಮಾಡಬೇಕು. 2 ಚೀಲ ಅವನಿಯನ್ನು ಖರೀದಿಸಿ ಅದರಲ್ಲಿ 5 ಕಿಲೋಗಳಷ್ಟು ಸುಡೋಮೋನಸ್ ಫ್ಲೋರೋಸೆನ್ಸ್ ಅನ್ನು ಬೆರೆಸಿ ಸಿಂಪಡಿಸುವ ಮೂಲಕ, ಅಂದರೆ ಬಿತ್ತನೆ ಮಾಡುವ 1 ದಿನದ ಮೊದಲು ಈ ಮಿಶ್ರಣವನ್ನು ಸಿಂಪಡಿಸುವುದರಿಂದ ಅದು ನೆಲದಲ್ಲಿ ಚೆನ್ನಾಗಿ ಮಿಶ್ರಣವಾಗುತ್ತದೆ. ಹೀಗೆ ಮಾಡುವುದರಿಂದ ವಿಲ್ಟ್ ಸಮಸ್ಯೆ ಬರುವುದಿಲ್ಲ. ಈ ಮೂಲಕ ಈ 3 ಬೆಳೆಗಳಲ್ಲಿ ಏಕಕಾಲದಲ್ಲಿ ಗೊಬ್ಬರ ಹಾಕುವ ವಿಧಾನವನ್ನು ಅಳವಡಿಸಿಕೊಳ್ಳಬೇಕಿದೆ. ನಿಮ್ಮ ಪರದೆಯ ಮೇಲೆ ಇದನ್ನು ಹೇಗೆ ಮಾಡಬೇಕೆಂಬುದರ ಕುರಿತು ಸೂಚನೆಗಳಿವೆ. ನೀವು ಅದನ್ನು ಬರೆಯಿರಿ. ಈ ವಿಧಾನದಲ್ಲಿ ಮಾತ್ರ ಗೊಬ್ಬರವನ್ನು ನೀಡಿ. ಇದಾದ ನಂತರ ಮಾತ್ರ ಸಿಂಪರಣೆ ಮಾಡುವ ಮೂಲಕ ಗೊಬ್ಬರವನ್ನು ಬೆಳೆಗಳಿಗೆ ನೀಡಬೇಕಾಗುತ್ತದೆ. ಅರ್ಥಾತ್ ನಾವು ಈ 3 ಬೆಳೆಗಳಲ್ಲಿ ಬೆಳವಣಿಗೆಯ ಉತ್ತೇಜಕ ಅಥವಾ ಪೋಷಕಾಂಶಗಳನ್ನು ಸಿಂಪಡಿಸಬೇಕಾದರೆ ನಾವು ಅವುಗಳನ್ನು ಕನಿಷ್ಠ 5 ಬಾರಿ ಸಿಂಪಡಿಸಬೇಕಾಗುತ್ತದೆ. ಈ 5 ಸಿಂಪರಣೆಗಳ ನಡುವೆ ಯಾವ ಹಂತದಲ್ಲಿ ಏನು ಕೊಡಬೇಕು ಮತ್ತು ಹೇಗೆ ಕೊಡಬೇಕು ಎಂದು ಹೇಳುತ್ತೇನೆ. ಮೊದಲ ಹಂತವು ಸಸ್ಯದ ಬೆಳವಣಿಗೆಯ ಹಂತದಲ್ಲಿದೆ. ಅಂದರೆ ಸಸ್ಯವು ಬಂದು 15 ದಿನಗಳ ನಂತರ ಮಾತ್ರ ನಾವು ಮೊದಲ ಸಿಂಪರಣೆ ಮಾಡಬೇಕು. ಪ್ರತಿ ಎಕರೆಗೆ 500 ಗ್ರಾಂ ಗಾಮಾ, 300 ಮಿಲಿ ಬಿಇಟಿ, ಈ ಎರಡಕ್ಕೂ ಯಾವುದೇ ಕೀಟನಾಶಕವನ್ನು ಸಿಂಪಡಿಸಬಹುದು. ಇದು ಮೊದಲ ಹಂತವಾಗಿದೆ. ಆದ್ದರಿಂದ ಇದನ್ನು ಕಡಿಮೆ ಪ್ರಮಾಣದಲ್ಲಿ ನೀಡಬೇಕು. ಮೊದಲ ಸಿಂಪರಣೆಯಲ್ಲಿ ಗಾಮಾ 500 ಗ್ರಾಂ, ಬೆಟ್ 300 ಮಿಲಿಲೀಟರ್ ಇವೆರಡನ್ನು ಕೀಟನಾಶಕಗಳೊಂದಿಗೆ ಬೆರೆಸಿ ಸಿಂಪಡಿಸಬೇಕು. ಎರಡನೇ ಸಿಂಪರಣೆಯಲ್ಲಿ ಎಕರೆಗೆ 1 ಕಿಲೋಗ್ರಾಂನಷ್ಟು ಜೆನೆಕ್ಸ್, 50 ಗ್ರಾಂನಷ್ಟು ಬೆಟ್ ಈ ಎರಡನ್ನೂ ಕೀಟನಾಶಕದಲ್ಲಿ ಬೆರೆಸಿ ಸಿಂಪಡಿಸಬೇಕು. ಈಗ ಮೂರನೇ ಸಿಂಪರಣೆಯಲ್ಲಿ 1 ಕಿಲೋ ಪೆಪ್, 1 ಕಿಲೋ ಕೊಕೋಲಿ ಈ ಎರಡನ್ನೂ ಕೀಟನಾಶಕದಲ್ಲಿ ಮಿಶ್ರಣ ಮಾಡಿ. ಈಗ 4ನೇ ಸಿಂಪರಣೆಯಲ್ಲಿ ಜುಕಾ 1 ಕಿಲೋ, ಝೆಂಕ್ಸ್ 500 ಗ್ರಾಂ, ಕೊಕೋಲಿ 1 ಕಿಲೋ ಈ ಮೂರನ್ನು ಕೀಟನಾಶಕಗಳೊಂದಿಗೆ ಬೆರೆಸಿ ಸಿಂಪಡಿಸಬೇಕು. ಈಗ ಕೊನೆಯ ಸಿಂಪರಣೆಯಲ್ಲಿ ಬಾಗಿದ 1 ಕಿಲೋ, ಟಾಪ್ಸಿನ್ 1 ಕಿಲೋ, ಕೊಕೋಲಿ 1 ಕಿಲೋ ಈ ಮೂರನ್ನು ಕೀಟನಾಶಕಗಳೊಂದಿಗೆ ಬೆರೆಸಿ ಸಿಂಪಡಿಸುವುದರಿಂದ ಬೀಜಗಳ ತೂಕ ಹೆಚ್ಚಾಗುತ್ತದೆ. ಸಾಧ್ಯವಾದರೆ ಈ ಮಿಶ್ರಣದಲ್ಲಿ 1/2 ಕಿಲೋ 0,050 ಅಂದರೆ ಸಾರಜನಕ ಮುಕ್ತವನ್ನು ಬೆರೆಸಿ ಸಿಂಪಡಿಸುವುದರಿಂದ ಬೀಜಗಳ ತೂಕವು ಚೆನ್ನಾಗಿ ಹೆಚ್ಚಾಗುತ್ತದೆ. ಈ ರೀತಿಯಾಗಿ 5 ಬಾರಿ ನಾವು ಬೆಳೆಗಳಿಗೆ ಪೋಷಕಾಂಶಗಳನ್ನು ನೀಡಬೇಕು. ಈ ಬೆಳೆಗಳಲ್ಲಿ ಹೆಚ್ಚಿನ ಕೀಟಗಳು ಬರುತ್ತವೆ. ಈ ರೀತಿ ಕೀಟಗಳು ಬರುವ ಸಮಯದಲ್ಲಿ ಪ್ರತಿಭಾ ಬಯೋಟೆಕ್ನ ಸೂಪರ್ ಕೋಮಾ, ಡೂಜಿ ಆಲ್ನ್ಯೂ ಸ್ಮಾಲ್, 0 ಈ ಎಲ್ಲ ಉತ್ಪನ್ನಗಳಿಗೆ ಸಿಂಪರಣೆ ಮಾಡಲು ರೈತರು ಆದ್ಯತೆ ನೀಡುತ್ತಾರೆ. ಆದ್ದರಿಂದ ನೀವು ಈ ಉತ್ಪನ್ನಗಳನ್ನು ಸಹ ಸಿಂಪಡಿಸಿ. ಅಂದರೆ ಸೂಪರ್ ಕೋಮಾ, ಡಸ್ಸಿ ಆಲ್ನ್ಯೂ ಸ್ಮಾಲ್, 0 ಈ ಉತ್ಪನ್ನಗಳನ್ನು ಪರ್ಯಾಯವಾಗಿ ಕೀಟಗಳ ಆಗಮನದ ಸಮಯದಲ್ಲಿ ನೀವು ಸೊಳ್ಳೆಗಳನ್ನು ಕಂಡರೆ
ಬ್ಲಾಕ್ಬಸ್ಟರ್ ಅನ್ನು ಸಿಂಪಡಿಸಿ. ಮತ್ತು ನೀವು ಕೀಟನಾಶಕಗಳನ್ನು ನೋಡಿದರೆ ನಂತರ ರಾಕ್ಸ್ಟಾರ್ ಪ್ಲಸ್ ಅಥವಾ ಟಿಪ್ ಟಾಪ್ 2ರ ಮಿಶ್ರಣವನ್ನು ಸಿಂಪಡಿಸುವ ಮೂಲಕ ನಾವು ಈ ಕೀಟಗಳನ್ನು ನಿಯಂತ್ರಿಸಬಹುದು. 90ರಿಂದ 95 ದಿನಗಳವರೆಗೆ ಈ 3 ಬೆಳೆಗಳಲ್ಲಿನ ವ್ಯವಸ್ಥೆ ಹೀಗಿರುತ್ತದೆ. ರಸಗೊಬ್ಬರ ನೀಡುವ ಕ್ಯಾಲೆಂಡರ್ ನೀಡಲಾಗಿದೆ. ನಂತರ 5 ಸ್ಪ್ರೇಗಳಲ್ಲಿ ಸಸ್ಯಗಳಿಗೆ ಪೋಷಕಾಂಶಗಳು ಮತ್ತು ಬೆಳವಣಿಗೆಯ ಪ್ರವರ್ತಕಗಳನ್ನು ಹೇಗೆ ತಲುಪಿಸಬೇಕೆಂದು ನಾವು ನಿಮಗೆ ತಿಳಿಸುತ್ತೇವೆ. ನೀವು ಅದನ್ನು ಬರೆಯಿರಿ. ಅದರ ನಂತರ ಕೀಟನಾಶಕಗಳು ಮತ್ತು ಸೊಳ್ಳೆ ಔಷಧಗಳು, ಕೀಟ ನಿಯಂತ್ರಣ ವಿಧಾನಗಳನ್ನು ಸಹ ವಿವರಿಸಲಾಗಿದೆ. ಇವುಗಳನ್ನು ಬರೆದು ನಾನು ನಿಮಗೆ ಹೇಳಿದಂತೆ ಬಳಸುವುದರಿಂದ ನೀವು ಖಂಡಿತವಾಗಿಯೂ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ. ಧನ್ಯವಾದ. ಯಾರಾದರೂ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಚಂದಾದಾರರಾಗಿಲ್ಲದಿದ್ದರೆ ನಂತರ ಚಂದಾದಾರರಾಗಿ. ಅನ್ನಪೂರ್ಣ ಅಗ್ರಿಸ್ಪೇಸ್ ಬಗ್ಗೆ ಇತರ ರೈತರಿಗೂ ತಿಳಿಸಿ. ಇದು ಸಂಪೂರ್ಣವಾಗಿ ಕೃಷಿ ಸಂಬಂಧಿತ ಸುದ್ದಿಗಳ ವಾಹಿನಿಯಾಗಿದೆ. ಈ ಸುದ್ದಿಯನ್ನು ಇತರ ರೈತರಿಗೂ ತಲುಪಿಸಲು ಪ್ರತಿಯೊಬ್ಬರೂ ಈ ಸುದ್ದಿಯನ್ನು ಬಳಸಬೇಕು. ಈ ಕಾರಣದಿಂದಾಗಿ ನೀವು ಕೃಷಿಯ ಬೆಳವಣಿಗೆಗೆ ಕೊಡುಗೆ ನೀಡುತ್ತೀರಿ. ಅಷ್ಟೇ ಅಲ್ಲ, ನಿಮ್ಮೆಲ್ಲರಿಗೂ ಕಡಪ ಜಿಲ್ಲೆಯ ಪಾಲಗಿರಿ ಗ್ರಾಮದ ಪ್ರತಿಭಾ ಬಯೋಟೆಕ್ನ RM ಕಿಸಾನ್ ಸೆಂಟರ್ ಇದನ್ನು ಕೃಷಿ ಬಳಕೆಗೆ ಮಾತ್ರ ತಯಾರಿಸಲಾಗುತ್ತದೆ. ನಿಮ್ಮೆಲ್ಲರಿಗೂ ಇದೆ. ಪ್ರತಿ ಶನಿವಾರ 100 ರೈತರಿಗೆ ಉಚಿತ ತರಬೇತಿ ನೀಡಲಾಗುತ್ತದೆ. ಇಲ್ಲಿ ಮಣ್ಣು ಮತ್ತು ನೀರು ಅರ್ಥಾತ್ ಮಣ್ಣು ಪರೀಕ್ಷೆ, ನೀರಿನ ಪರೀಕ್ಷೆ ಸಂಪೂರ್ಣ ಮಾಹಿತಿಯನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನೀಡುತ್ತಿದ್ದಾರೆ. ಇತರ ಕೇಂದ್ರಗಳಲ್ಲಿ 5 ಅಥವಾ 6 ವಿಷಯಗಳ ಬಗ್ಗೆ ಸ್ಪಷ್ಟೀಕರಣ ಲಭ್ಯವಿದೆ. ಆದರೆ ಇಲ್ಲಿ ಪ್ರತಿಯೊಂದು ಅಂಶವನ್ನು ಪರಿಶೀಲಿಸಿದ ನಂತರ ನಾವು ನಿಮಗೆ ಉತ್ತಮ ಸಲಹೆಯನ್ನು ನೀಡುತ್ತೇವೆ. ಪ್ರತಿಯೊಬ್ಬ ರೈತರು ಈ ಅವಕಾಶವನ್ನು ಬಳಸಿಕೊಳ್ಳಬೇಕು. ನೀವು ಪರದೆಯ ಮೇಲೆ RM ಕಿಸಾನ್ ಕೇಂದ್ರದ ಫೋನ್ ಸಂಖ್ಯೆಯನ್ನು ಸಹ ನೀಡಲಾಗಿದೆ. ಆ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ನೀವು ನೋಂದಾಯಿಸಿಕೊಳ್ಳಬಹುದು. ನೋಂದಾಯಿಸಿದ ನಂತರವೇ ನೀವು ತರಬೇತಿ ಪಡೆಯುತ್ತೀರಿ. ಆದ್ದರಿಂದ ಪ್ರತಿಯೊಬ್ಬ ರೈತರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಕೃಷಿ ಜ್ಞಾನವನ್ನು ಹೆಚ್ಚಿಸಿಕೊಂಡು ಕೃಷಿ ಉದ್ಯಮವನ್ನು ವಿಸ್ತರಿಸಿಕೊಳ್ಳಬೇಕು. ಧನ್ಯವಾದ.